ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಸತತ 8ನೇ ಬಾರಿಗೆ ಕೇಂದ್ರ ಬಜೆಟನ್ನು ಮಂಡಿಸಿದ್ದಾರೆ. ಆ್ಯಸ್ ಯೂಶ್ವಲ್ ನಿಮಗೆ ಹೇಳಲೇಬೇಕಾಗಿಲ್ಲ, ತಮಗೆ ಸ್ವಾಭಾವಿಕವಾಗಿ ಗೊತ್ತಾಗುತ್ತೆ. ಆಟೋಮೆಟಿಕ್ಕು ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅನ್ನೋದು. ಯಾಕೆಂದರೆ ಇಲ್ಲಿರುವಂತಹ ಅಷ್ಟು ಸಂಸದರು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಸಂಸದರು, 1-2 ವಿರೋಧದ ಮಾತಾಡಿ ಸುಮ್ಮನಾಗ್ತಾರೆ ಹೊರತು ಅದಕ್ಕಿಂತ ಹೆಚ್ಚಿಗೇನು ಮಾಡಲ್ಲ. ಇನ್ನು BJP ಸಂಸದರು ಡೋಂಟ್ ಕೇರ್, ಬೇಕಾಗಿಲ್ಲ, ಅವರಿಗೆ ಬೇಕಾಗೇ ಇಲ್ಲ. ಕರ್ನಾಟಕಕ್ಕೆ 1 ನಯಾ ಪೈಸಾ ಕೊಟ್ಟಿಲ್ಲ ಅಂದರೂ ಬೇಕಾಗಿಲ್ಲ. ಇರೋದನ್ನು ಕಿತ್ಕೊಂಡ್ರು ಸಹ BJPಯ ಹೈಕಮಾಂಡ್ ಮುಂದೆ ಹೋಗಿ ಮಂಡಿ ಊರ್ತಾರೆ ಹೊರತು ಅವರನ್ನು ಒಂದೇ ಒಂದು ಪ್ರಶ್ನೆ ಕೇಳಲ್ಲ, ನನ್ನ ರಾಜ್ಯಕ್ಕೆ ಏನು ಕೊಟ್ರಿ ಅಂತ. ಸೊ ನೀವು ಅದರ ಬಗ್ಗೆ ಆಟೋಮೆಟಿಕ್ಕಾಗಿ ತಿಳ್ಕೊಬೇಕು. ಬಜೆಟ್ಟು, BJP ಬಜೆಟ್, ಅದರಲ್ಲೂ ನರೇಂದ್ರ ಮೋದಿ ಸರ್ಕಾರದ ಬಜೆಟ್ ಅಂದರೆ ಕರ್ನಾಟಕಕ್ಕೆ ಒಂದು ಒಳ್ಳೆ ಚೊಂಬು ಕೊಟ್ಟಿರ್ತಾರೆ ಅಂತ. ಸೊ ಕರ್ನಾಟಕದ ಯಾವ ನೀರಾವರಿ ಯೋಜನೆ, ರೈಲ್ವೆ ಯೋಜನೆ, ಇಂಡಸ್ಟ್ರಿ ಯಾವುದೂ ಇಲ್ಲ, ಕಂಪ್ಲೀಟ್ ನಿಲ್ಲ. ಎಲ್ಲವೂ ಸಹ ಬಿಹಾರ. ಯಾಕಂದರೆ ಬಿಹಾರಲ್ಲಿ ಈ ವರ್ಷದ ಅಂತ್ಯದಲ್ಲಿ ಚುನಾವಣೆ ಇದೆ. ಹಾಗಾಗಿ ಬಿಹಾರಕ್ಕೆ ಒಂದು ರೀತಿ ಉಡುಗೊರೆಯಾಗಿ ಬೇರೆ ರಾಜ್ಯಗಳ ಎಲ್ಲ ದುಡ್ಡನ್ನು ತಗೊಂಡೋಗಿ ಉಡುಗೊರೆಯಾಗಿ ಅಲ್ಲಿ ಸುರಿದಿದ್ದಾರೆ. ಅದು ಆಲ್ಮೋಸ್ಟ್ ಬಿಹಾರದ ಒಂದು BJP ಪ್ರಣಾಳಿಕೆ, ಚುನಾವಣಾ ಪ್ರಣಾಳಿಕೆ ರೀತಿಯಲ್ಲಿದೆ. ಸೊ ಕರ್ನಾಟಕಕ್ಕೆ ಚೊಂಬು ಅದಂತೂ ಫಿಕ್ಸ್. ಅದನ್ನು ಬಿಟ್ಟು ಬೇರೆ ಏನಿದೆ ಇದರಲ್ಲಿ ಅಂದರೆ ರೈತರಿಗೆ ಮತ್ತು ದಲಿತರಿಗೆ ದ್ರೋಹ ಬಗೆದಿದ್ದಾರೆ. ಆ ಪದವನ್ನು ನಾನು ತುಂಬ ಜಾಗರೂಕನಾಗಿ ಬಳಸ್ತಾ ಇದ್ದೀನಿ, ತುಂಬ ಜವಾಬ್ದಾರಿಯುತವಾಗಿ ಬಳಸ್ತಾ ಇದ್ದೀನಿ. ದ್ರೋಹ ಬಗೆದಿದ್ದಾರೆ. ಮಧ್ಯಮ ವರ್ಗಕ್ಕೆ ಒಂದಷ್ಟು ರಿಲೀಫ್ ಕೊಟ್ಟಿದ್ದಾರೆ ಟ್ಯಾಕ್ಸ್ ವಿಚಾರದಲ್ಲಿ, ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ. ಇನ್ನು ಅದನ್ನು ಬಿಟ್ಟರೆ ಹೆಚ್ಚಿಗೆ ಏನೂ ಇಲ್ಲ. ಸೊ ಏನಾಗಿದೆ, ಮೊದಲಿಗೆ ಒಳ್ಳೆಯ ವಿಚಾರಕ್ಕೆ ಬರೋಣ. ಒಳ್ಳೆ ವಿಚಾರ ಏನು ಅಂದರೆ ಮಧ್ಯಮ ವರ್ಗ, ಅದರಲ್ಲೂ ಸ್ಯಾಲ್ರಿಡ್ ಪರ್ಸನ್ ಅಥವಾ ಕಡಿಮೆ ಇನ್ಕಮ್ ಇರುವಂಥವರಿಗೆ 4 ಲಕ್ಷದವರೆಗೆ 0 ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ 4 ಲಕ್ಷದವರೆಗೆ 0. ಅವರು 12 ಲಕ್ಷ ಅಂತ ಹೇಳ್ತಾರೆ, ಮಾಧ್ಯಮಗಳಲ್ಲೂ 12 ಲಕ್ಷದವರೆಗೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಕಂಡೀಷನ್ಸ್ ಇದೆ. ಆ್ಯಕ್ಚುಯಲ್ ಆಗಿ 4 ಲಕ್ಷದವರೆಗೆ 0. 4 ಲಕ್ಷದಿಂದ 8 ಲಕ್ಷದವರೆಗೆ 5%. ವರ್ಷಕ್ಕೆ 4 ಲಕ್ಷದಿಂದ 8 ಲಕ್ಷದವರೆಗೆ ಆದಾಯ ಬಂದರೆ 5% ಟ್ಯಾಕ್ಸ್ ಇದೆ. 8ರಿಂದ 12 ಲಕ್ಷಕ್ಕೆ 10% ಇದೆ. ಆ ನಂತರ 15, 20, 30% ಹಿಂಗೆ ಹೋಗುತ್ತೆ. ನಾನು ಈ 12 ಲಕ್ಷದವರೆಗೆ 12 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಅಂತ ಇದೆಯಲ್ಲ, ಅದು ಹೇಗಾಗುತ್ತೆ ಅಂತಂದರೆ 4 ಲಕ್ಷದಿಂದ 12 ಲಕ್ಷದವರೆಗೆ ಇರುವಂಥವರು ATG, ಒಂದಷ್ಟು ಸೇವಿಂಗ್ಸು, ಇನ್ಸುರೆನ್ಸು, ಬೇರೆ ಬಾಂಡ್ಗಳಲ್ಲಿ ಹಾಕಿರುವಂತಹ ಉಳಿತಾಯಗಳನ್ನು ಮಾಡಿ ಅದರ ಲೆಕ್ಕಗಳನ್ನು, ಮೆಡಿಕಲ್ ಕ್ಲೇಮ್ಸು ಎಲ್ಲವನ್ನು ಹಾಕಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರಿಗೆ ಅದರಲ್ಲಿ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ, ತೆರಿಗೆ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನೇ ಹೇಳ್ತಿರೋದವರು 12 ಲಕ್ಷದವರೆಗೆ ತೆರಿಗೆ ಇಲ್ಲದಂತೆ ನೋಡಿಕೊಳ್ಳಬಹುದು. ನೀವು ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಉಳಿತಾಯ ತೋರಿಸ್ಬೇಕಾಗತ್ತೆ. ಅದು ತೋರಿಸಿಲ್ಲ ಅಂದರೆ ನಿಮಗೆ 4 ಲಕ್ಷದ ಮೇಲೆ 8 ಲಕ್ಷದವರೆಗೆ 5%, 8ರಿಂದ 12 ಲಕ್ಷದವರೆಗೆ 10% ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಬಟ್ ಒಳ್ಳೆ ಆಪ್ಷನ್. ಮಧ್ಯಮ ವರ್ಗ ನರಳುತ್ತಾ ಇದೆ. ಬೆಲೆ ಏರಿಕೆ ಒಂದು ಕಡೆ, ನಿರುದ್ಯೋಗ ಒಂದು ಕಡೆ, ಎಲ್ಲ ಸಮಸ್ಯೆಗಳಲ್ಲೂ ಒದ್ದಾಡ್ತಿರ್ಬೇಕಾದ್ರೆ ಇದು ದೊಡ್ಡ ರಿಲೀಫ್ ಅಂತಲೇ ಹೇಳಬೇಕು. ಸಣ್ಣ ರಿಲೀಫ್ ಏನಲ್ಲ, ದೊಡ್ಡ ರಿಲೀಫೇ. ಇದಕ್ಕೆ ಕೇಂದ್ರ ಸರ್ಕಾರವನ್ನು ನಾವು ಮೆಚ್ಚಲೇಬೇಕು. ತುಂಬ ಧೈರ್ಯ ಮಾಡಿದ್ದಾರೆ. ಯಾಕೆಂದರೆ ಕೇಂದ್ರ ಸರ್ಕಾರಕ್ಕೆ ಇದರಿಂದ ಸಾಕಷ್ಟು ಖೋತ ಆಗುತ್ತೆ, ಸಾಕಷ್ಟು ಹಣ ಕಡಿಮೆ ಬರುತ್ತೆ ಇನ್ಕಮ್ ಟ್ಯಾಕ್ಸಲ್ಲಿ. ಆದರೂ ಸಹ ಈ ಬೋಲ್ಡ್ ಸ್ಟೆಪ್ಪನ್ನು ತೆಗೆದುಕೊಂಡಿದ್ದಾರೆ. ಇದನ್ನು ನಾವೆಲ್ಲರೂ ಸಹ ಪ್ರಶಂಸೆ ಮಾಡಲೇಬೇಕು. ಇದು ಒಂದನ್ನು ಬಿಟ್ಟು ಬೇರೆ ಅಲ್ಲಿ ಏನೂ ಇಲ್ಲ. ನಾನು ಹೇಳಿದೆ ರೈತರಿಗೆ ಮುಖ್ಯವಾಗಿ, ಯಾಕಂದರೆ 70% ಆಫ್ ಇಂಡಿಯನ್ಸ್ ಆರ್ ಫ್ರಮ್ ರೂರಲ್ ಪ್ಲೇಸ್. ಕೃಷಿ ಆಧಾರಿತ ಅಥವಾ ಗ್ರಾಮೀಣ ಪ್ರದೇಶದಿಂದ ಈ ದೇಶದ 70% ಜನ ಬರ್ತಾರೆ. ಅವರಿಗೆ ರಿಲೀಫ್ ಕೊಡಬೇಕಾಗಿತ್ತು. ಈಗಲೇ ರೈತರು ಅಲ್ಲಲ್ಲಿ ಧರಣಿಗಳು, ಪ್ರತಿಭಟನೆಗಳನ್ನು ಕಳೆದ 5-6 ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ವರ್ಷಗಟ್ಟಲೆ ಬಾರ್ಡ್ರ್ಗಳಲ್ಲಿ, ಸಿಂಗು ಬಾರ್ಡ್ರ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ, ಹೈವೇಗಳನ್ನು ಬ್ಲಾಕ್ ಮಾಡಿದ್ದಾರೆ, 100 ಮಂದಿ ಜೀವ ಕಳ್ಕೊಂಡಿದ್ದಾರೆ.
ಮೋದಿ ಸರ್ಕಾರ ಒಂದು ಚೂರು ಮಾನವೀಯತೆ ಇಲ್ಲದೆ ಅವರ ಮೇಲೆ ಲಾಠಿ ಏಟು ಕೊಟ್ಟಿದೆ, ಜಲಫಿರಂಗಿ ಉಪಯೋಗಿಸಿದೆ, ಅವರನ್ನು ದೆಹಲಿ ಒಳಗಡೆ ಬರದಂತೆ ಏನೆಲ್ಲ ಮಾಡ್ಬೋದೋ ಮಾಡಿದೆ, ರಸ್ತೆ ಅಗದಿದೆ, ಅಲ್ಲಿ ಮುಳ್ಳು ಬೇಲಿ ಹಾಕಿದೆ, ಮುಳ್ಳುಗಳನ್ನೇ ಹಾಕಿದೆ, ಏನೆಲ್ಲ ಮಾಡಿದೆ. ಆದರೆ ಮಾಡಬೇಕಾದ ಕೆಲಸ ಮಾಡಿಲ್ಲ. ಏನು, ಅವರಿಗೆ ಒಳ್ಳೆಯ ಬೆಂಬಲ ಬೆಲೆ ಪ್ಲಸ್ ಅವರಿಗೆ ಒಂದಷ್ಟು ಸಬ್ಸಿಡಿಗಳು ಅಥವಾ ಏನೋ ಒಂದು ರೀತಿಯಾದಂತಹ ಅವರಿಗೆ ಒಂದು ಪೋಷಣೆ ಮಾಡಿಕೊಂಡು ಹೋಗೋದಕ್ಕೆ ಅವರೇ ಅದಕ್ಕೆ ತಕ್ಕಂತಹ ಅನುಕೂಲಗಳನ್ನು ಮಾಡಿಕೊಡೋದು, ಯೋಜನೆಗಳಿಗೆ ಅನುದಾನಗಳನ್ನು ಕೊಡೋದನ್ನು ಮಾತ್ರ ಮಾಡಿಲ್ಲ, ಈ ಬಾರಿಯೂ ಸಹ ಅದನ್ನು ಮಾಡಿದ್ದಾರೆ. ಅದು ಹೇಗೆ ಅಂದರೆ ಕಳೆದ ಬಾರಿಗಿಂತ ಕಡಿಮೆ ಮಾಡಿದ್ದಾರೆ. ಕಳೆದ ಬಾರಿಗಿಂತ ಕಡಿಮೆ. ರೈತರ ಇಷ್ಟು ಆಕ್ರೋಶದ ನಡುವೆ ಒಂಚೂರಾದರೂ ಜಾಸ್ತಿ ಮಾಡ್ತಾರೆ ಅಂದರೆ ಸಾಕಷ್ಟು ವಿಚಾರಗಳಲ್ಲಿ ರೈತರಿಗೆ ನೇರವಾಗಿ ಹಣ ತಲುಪುವಂತಹ ವಿಚಾರಗಳಲ್ಲಿ ಬಜೆಟನ್ನು ಕಡಿಮೆ ಮಾಡಿದ್ದಾರೆ. ಕಳೆದ ವರ್ಷ ಟೋಟಲ್ ಬಜೆಟ್ಟು 47,16,000 ಚಿಲ್ಲರೆ ಕೋಟಿ. ಈ ಬಾರಿ ಅದು 50,65,000 ಚಿಲ್ಲರೆ ಲಕ್ಷ ಕೋಟಿ ಹೆಚ್ಚಾಗಿದೆ. 3,50,000 ಕೋಟಿ ಬಜೆಟ್ ಹೆಚ್ಚಾಗಿದೆ ಇಡೀ ದೇಶದ ಬಜೆಟ್ಟು. ಆದರೆ ರೈತರಿಗೆ ಕೊಡುವಂತಹ ವಿಚಾರದಲ್ಲಿ ಮಾತ್ರ ಕಳೆದ ಬಾರಿಗಿಂತ ಕಡಿಮೆ ಆಗಿದೆ. ಯಾವ್ಯಾವುದ್ರಲ್ಲಿ ಕಡಿಮೆ ಮಾಡಿದ್ದಾರೆ? ಅತಿ ಹೆಚ್ಚಾಗಿ ರೈತರಿಗೆ ಒಂದು ರೀತಿಯಾಗಿ ಅನ್ನ ತಿನ್ನೋದಕ್ಕೆ ಉಪಯೋಗ ಬರ್ತಿರುವಂತಹ ಮನರೇಗಾದಲ್ಲಿ ಕೇವಲ 89,000 ಕೋಟಿ ಕೊಟ್ಟಿದ್ದಾರೆ. 89,000 ಕೋಟಿ, 89,154 ಕೋಟಿ ಕಳೆದ ಬಾರಿ ಕೊಟ್ಟಿದ್ರು. ಕಳೆದ ಬಾರಿ 89,154 ಕೋಟಿ ಕೊಟ್ಟಿದ್ರು. ಈ ಬಾರಿ ಕೇವಲ 86,000 ಕೋಟಿ ಕೊಟ್ಟಿದ್ದಾರೆ. ಅಂದರೆ ಕಳೆದ ಬಾರಿಗಿಂತ 3,154 ಕೋಟಿ ಕಡಿಮೆ ಮಾಡಿದ್ದಾರೆ ಮನ್ರೇಗಾಗೆ. ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಉದ್ಯೋಗ ಖಾತರಿ ಅಂತ ಇರುತ್ತೆ. ಅಟ್ಲೀಸ್ಟ್ ಏನು ಕೆಲಸ ಇರಲ್ಲದೆ ಇರೋ ಟೈಮಲ್ಲಿ ಬರಗಾಲದಲ್ಲಿ ಅವರಿಗೆ ಅನುಕೂಲ ಆಗ್ತಿರುತ್ತೆ, ಅದರಿಂದ ಆದಾಯ ಬರುತ್ತೆ. ಅದಕ್ಕೆ ಕತ್ತರಿ ಹಾಕಿದ್ದಾರೆ. 3,154 ಕೋಟಿ ಕತ್ತರಿ ಹಾಕಿದ್ದಾರೆ. ಇನ್ನು ನೀರಾವರಿ ಯೋಜನೆಗಳಿಗೆ 10 ಕೋಟಿ ಜಾಸ್ತಿ ಕೊಟ್ಟಿದ್ದಾರೆ ಕಳೆದ ಬಾರಿಗಿಂತ. ಇಡೀ ದೇಶದಲ್ಲಿ ಈಗ ಮುಖ್ಯವಾಗಿ ಆಗಬೇಕಾಗಿರೋದು ನೀರಾವರಿ ಯೋಜನೆ. ಕರ್ನಾಟಕದ ನೀರಾವರಿ ಯೋಜನೆಗಳಿಗಂತೂ ಬಿಡಿ, ಒಂದು ನಯಾ ಪೈಸೆ ಕೊಟ್ಟಿಲ್ಲ, ಕೊಡೋದು ಇಲ್ಲ ಅವರು. ನೀರಾವರಿ ಯೋಜನೆ 8,260 ಕೋಟಿ ಕೊಟ್ಟಿದ್ದಾರೆ. ಕಳೆದ ಬಾರಿಗಿಂತ ಕೇವಲ 10 ಕೋಟಿ ಮಾತ್ರ ಜಾಸ್ತಿ. 10 ಕೋಟಿ ಮಾತ್ರ ಜಾಸ್ತಿ. ಎಷ್ಟು ಗಂಭೀರತೆ ಇದೆ ನೋಡಿ ಕೃಷಿ ಬಗ್ಗೆ ಅವರಿಗೆ. ಇನ್ನು ಬೆಳೆ ವಿಮೆ, ಅದಕ್ಕೆ ಕಳೆದ ಬಾರಿ 15,864 ಕೋಟಿ ಕೊಟ್ಟಿದ್ರು. 15,864 ಕೋಟಿ. ಈ ಬಾರಿ ಅದನ್ನು ಇಳಿಸ್ಬಿಟ್ಟಿದ್ದಾರೆ. ಸುಮಾರು 3,000 ಕೋಟಿ ಕಡಿಮೆ, 3,600 ಕೋಟಿವರೆಗೂ ಕಡಿಮೆ ಮಾಡಿದ್ದಾರೆ. 12,242 ಕೋಟಿ ಮಾತ್ರ ಕೊಟ್ಟಿದ್ದಾರೆ ಈ ಬಾರಿ. ನೀವೇ ಯೋಚನೆ ಮಾಡಿ. ಬೆಳೆ ವಿಮೆ, ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಅವರಿಗೆ ಬರಬಹುದಾದಂತಹ ಬೆಳೆ ನಾಶದಕ್ಕೆ ಪ್ರತಿಯಾಗಿ ಬರಬಹುದಾದಂತಹ ವಿಮೆ ಇದೆಯಲ್ಲ, ಅದರಲ್ಲಿ 3,600 ಕೋಟಿವರೆಗೆ ಕಡಿಮೆ ಮಾಡಿದ್ದಾರೆ. ಮನ್ರೇಗಾದಲ್ಲಿ 3,100 ಕೋಟಿ ಕಡಿಮೆ ಮಾಡಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳಲ್ಲೂ ಕೊತ ಮಾಡಿಟ್ಟಿದ್ದಾರೆ. ಇನ್ನು ಜನತೆಗೆ ಏನೋ ಒಂದು ರೀತಿಯಾದಂತಹ ಭ್ರಮೆಯನ್ನು ಸೃಷ್ಟಿ ಮಾಡಿದಂತಹ ಸಿಂಹ ಕಬ್ಬಿಣದ ಸಿಂಹ ಮೇಕ್ ಇನ್ ಇಂಡಿಯಾ, ಆ ಮೇಕ್ ಇನ್ ಇಂಡಿಯಾಗೆ ಬರೀ 100 ಕೋಟಿ ಕೊಟ್ಟಿದ್ದಾರೆ. ಆ 100 ಕೋಟಿ ಇವರ ಆ ಕಬ್ಬಿಣದ ಸಿಂಹನ ಪೇಪರ್ನಲ್ಲಿ ಫೋಟೋ ಹಾಕ್ಸೋಕ್ಕೆ ಸಾಲಲ್ಲ. ಇಡೀ ದೇಶದಲ್ಲಿ ಅದನ್ನು ಒಂದು ರೀತಿ ಜಾಹೀರಾತು ಕೊಡಬೇಕಂದ್ರೆ ಎಲ್ಲ ಪತ್ರಿಕೆಗಳಿಗೆ 100 ಕೋಟಿ ಸಾಲಲ್ಲ, ಒನ್ ಟೈಮ್ಗೂ ಸಾಲಲ್ಲ ಅದು. ಆದರೆ ಅದಕ್ಕೆ 100 ಕೋಟಿ ಇಟ್ಟಿದ್ದಾರೆ. ತಾಲಿಬಾನ್ಗೆ 100 ಕೋಟಿ ಕೊಟ್ಟಿದ್ದಾರೆ, ಮೇಕ್ ಇನ್ ಇಂಡಿಯಾಗೆ 100 ಕೋಟಿ ಕೊಟ್ಟಿದ್ದಾರೆ. ತಾಲಿಬಾನ್ ಸರ್ಕಾರ ಇದೆಯಲ್ಲ ಅಫ್ಘಾನಿಸ್ತಾನಲ್ಲಿ, ಅದಕ್ಕೆ 100 ಕೋಟಿ ಕೊಟ್ಟಿದ್ದಾರೆ. ಕಳೆದ ಬಾರಿ 50 ಕೋಟಿ ಕೊಟ್ಟಿದ್ರು, ಈ ಬಾರಿ 100 ಕೋಟಿ. 2023ರಲ್ಲಿ 207 ಕೋಟಿ ಕೊಟ್ಟಿದ್ರು, ಅದು ಬೇರೆ ವಿಚಾರ. ಕಳೆದ ಬಾರಿ ಅದನ್ನು ಕಡಿಮೆ ಮಾಡಿ 50 ಕೋಟಿಗೆ ತಂದಿದ್ರು, ಈ ಬಾರಿ ಅದನ್ನು ಡಬಲ್ ಮಾಡಿದ್ದಾರೆ. ಮೇಕ್ ಇನ್ ಇಂಡಿಯಾಗೂ ಅಷ್ಟೇ ಕೊಟ್ಟಿದ್ದಾರೆ. ತಾಲಿಬಾನ್ಗೆ ಎಷ್ಟು ಕೊಡ್ತಾರೋ ಮೇಕ್ ಇನ್ ಇಂಡಿಯಾಗೂ ಅಷ್ಟೇ ಕೊಡ್ತಿದ್ದಾರೆ, 100 ಕೋಟಿ ಕೊಡ್ತಿದ್ದಾರೆ. ಇದು ಈ ಬಜೆಟ್ನ ಗ್ರಾಮೀಣ ಪ್ರದೇಶಗಳಿಗೆ ಪ್ಲಸ್ ಮೇಕ್ ಇನ್ ಇಂಡಿಯಾ ಅಂತಹ ಉದ್ಯೋಗ ಸೃಷ್ಟಿ ಮಾಡಬಹುದಾದಂಥ ಯೋಜನೆಗಳಿಗೆ ಇವರು ಮಾಡಿರೋ ದ್ರೋಹ. ಇನ್ನು ದಲಿತರ ವಿಚಾರಕ್ಕೆ ಬರೋದಾದರೆ, ಸ್ಕಾಲರ್ಶಿಪ್ಗಳನ್ನು ಯಾವ ರೀತಿ ಕೊಡ್ತಿದ್ದಾರೆ, ಸತಾಯಿಸ್ತಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ.
SC ST ಸ್ಕಾಲರ್ಶಿಪ್ಗಳನ್ನು. ಅದಕ್ಕೆ ಒಂದೇ ಒಂದು ಪೈಸಾ ಕೂಡ ಹೆಚ್ಚಿಗೆ ಮಾಡಿಲ್ಲ. ಹೋದ ವರ್ಷ ಇದ್ದಂಗೆ ಇರುತ್ತೆ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಹೋದ ವರ್ಷ ಥರನೇ ಯಾಮಾರಿಸ್ತೀವಿ ನಿಮಗೆ ಅಂತ ಸಿಂಪಲ್. ಅದೊಂದು ದ್ರೋಹ, ಅದು ದ್ರೋಹನೇ. ಇನ್ನು ಬಣ್ಣ ಬಣ್ಣದ ಮಾತುಗಳು. ನಮ್ಮ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಯಾವ ಸೀರೆ ಹುಟ್ಟಿದ್ರು, ಏನು ಎತ್ತ, ಇದ್ರ ಬಗ್ಗೆ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ. ಆ ಸೀರೆ ಯಾವುದು, ಅದರ ಹಿನ್ನೆಲೆ ಏನು, ಅದರ ಕಸೂರಿ ಏನು, ಅದರ ಗುಣಮಟ್ಟ ಏನು, ಬೆಲೆ ಏನು, ಅದ್ರ ಬಗ್ಗೆ ತುಂಬ ಗಂಭೀರವಾದ ಚರ್ಚೆ. ಆದರೆ ರೈತರಿಗಾಗಿರೋ ದ್ರೋಹ, SC STಗಳಿಗಾಗಿರೋ ದ್ರೋಹ, ಮೇಕ್ ಇನ್ ಇಂಡಿಯಾ ಅಂತಹ ಒಂದು ಏನು ಡ್ರೀಮ್ ಪ್ರಾಜೆಕ್ಟ್ ಅಂತ ಇವರೇನು ಬಿಂಬಿಸಿದ್ರು, ಅದಕ್ಕೆ ಮಾಡಿರುವಂತಹ ಚಿಲ್ಲರೆ ಕಾಸಿನ ಒಂದು ವ್ಯವಸ್ಥೆ, ಇದ್ರ ಬಗ್ಗೆ ನೋ ಕಾಮೆಂಟ್ಸ್. ಇನ್ನು ಕರ್ನಾಟಕದ ಬಗ್ಗೆ ಮಾತೇ ಎತ್ತಂಗಿಲ್ಲ. ಬಜೆಟ್ ಬರೋದೇ ಬೇಡ. ಬಜೆಟ್ ಬರೋದಕ್ಕಿಂತ ಮೊದಲೇ ನಾವು ಹೇಳ್ಬಿಡ್ಬೋದು ಕರ್ನಾಟಕಕ್ಕೆ ಚೊಂಬು ಕೊಡ್ತಾರೆ ಅಂತ. ಅದೊಂಥರ ನಮಗೆ ಅದು ಅಭ್ಯಾಸ ಆಗೋಗಿದೆ, ನಗು ಬರುತ್ತೆ. ಕರ್ನಾಟಕದ ಬಗ್ಗೆ BJP ಮೋದಿ ಸರ್ಕಾರ ನಡ್ಕೊಳ್ಳೋ ರೀತಿಗೆ ಇಲ್ಲಿ ಬದುಕಿದ್ದು ಸತ್ತಂಗಿರೋಂಥ ನಾಲಾಯಕ MPಗಳು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ MP, JDS MPಗಳು ಎಲ್ಲರೂ ಅಷ್ಟೇ, ಕಾಂಗ್ರೆಸ್ ಅವರು ಅಷ್ಟೇ, ಸುಮ್ಮನೆ ಮೈಕ್ ಮುಂದೆ ಹೇಳ್ತಾರೆ ಅಷ್ಟೇ. ಅದಕ್ಕಿಂತ ಮುಂದಕ್ಕೆ ಒಂದು ಹೆಜ್ಜೆ ಹೋಗಿ ಯಾವ ಕ್ರಮಕ್ಕೂ ಮುಂದಾಗೋದಿಲ್ಲ. ಇಷ್ಟು ಇವತ್ತಿನ ಬಜೆಟ್ಟು ಕರ್ನಾಟಕಕ್ಕೆ ಮತ್ತು ಮಧ್ಯಮ ವರ್ಗಕ್ಕೆ, ಕೃಷಿ ಕ್ಷೇತ್ರಕ್ಕೆ, ದಲಿತರಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ನೋಡೋಣ ನಮ್ಮ ರಾಜ್ಯ ಬಜೆಟ್ನಲ್ಲಿ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ ಸಿದ್ದರಾಮಯ್ಯನವರು ಅಂತ. ಅವರು ಯಥಾ ಪ್ರಕಾರ ದಲಿತರಿಗೆ ದ್ರೋಹನೇ ಮಾಡ್ತಾರೆ. ದೊಡ್ಡ ನಂಬರ್ ತೋರಿಸ್ಬಿಟ್ಟು ಅದನ್ನು ಅಲ್ಲಿಗೆ ಇಲ್ಲಿಗೆ ಡೈವರ್ಟ್ ಮಾಡಿ ದಲಿತರಿಗೆ ದ್ರೋಹನೇ ಮಾಡ್ತಾರೆ. ಕೇಂದ್ರ ಸರ್ಕಾರದಲ್ಲೊಂದು ದ್ರೋಹ, ಈ ಕಡೆ ಸಿದ್ದರಾಮಯ್ಯನವ್ರದ್ದೊಂದು ದ್ರೋಹ. ಎಲ್ಲರ ದ್ರೋಹದ ನಡುವೆ ದಲಿತರು ಒಂದು ಕೆಲಸ ಮಾಡ್ಬೋದು, ಕುಂಭಮೇಳಕ್ಕೆ ಹೋಗಿ ಆ ನೀರಲ್ಲಿ ಮುಳುಗಿ ಸಾಯ್ಬೋದು, ಇಲ್ಲ ಕಾಲು ತೊಳೆತಕ್ಕೆ ಒಳಗಾಗಿ ಸಾಯ್ಬೋದು. ಅಂತಹ ಪರಿಸ್ಥಿತಿ ತಂದು ಇಡ್ತಾರೆ ಎರಡೂ ಕಡೆಯಿಂದನೂ. ಅಷ್ಟೇ ಆಗೋದು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.